ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಪಾಪು ಫುಡ್ ರೆಸಿಪೀಸ್ನ ಶೇರ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ಒಂದು 3 ರೆಸಿಪೀಸ್ ತೋರಿಸ್ತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಏನೇನು ತಿನ್ನಿಸ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ರಾಗಿ ದೋಸೆ ಮಾಡೋದು. ಇವಾಗ ನಾನು 2 ಸ್ಪೂನ್ ಸರಿ ಹಿಟ್ಟಿರುತ್ತಲ್ಲ ಪಾಪುಗೆ ಮಾಡಿಸಿರೋದು, ಆ 2 ಸ್ಪೂನ್ ಸರಿ ಹಿಟ್ಟು ಹಾಕಿದೆ. ಅದ್ರ ಜೊತೆಗೆ ಇವಾಗ ನಾವು ಒಂದು ಬನಾನಾ ಕಟ್ ಮಾಡಿ ಹಾಕ್ತಾ ಇದ್ದೀವಿ. ನೀವು ನಾರ್ಮಲ್ 2 ರೀತಿ ಬಾಳೆಹಣ್ಣು ಬರುತ್ತಲ್ಲ, ಪಚ್ಚ ಬಾಳೆಹಣ್ಣು ಮತ್ತು ಈ ರೀತಿ ಏಲಕ್ಕಿ ಬಾಳೆಹಣ್ಣು, ಯಾವ್ದು ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಸೊ ಇದು ನಮಗೆ ನಮ್ಮ ತೋಟದಲ್ಲೇ ಸಿಗುತ್ತಲ್ಲ, ಅದರಿಂದ ನಾನು ಈ ಪುಟ್ಟ ಬಾಳೆಹಣ್ಣು ಅಂತ ಹೇಳ್ತಾರೆ, ಸೊ ನಾನು ಇದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಕನ್ಸಿಸ್ಟೆನ್ಸಿ ಪ್ರಕಾರ ನೀರು ಹಾಕ್ಕೊಳ್ಬೇಕು. ಇದನ್ನ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಸೊ ದೋಸೆ ಬಂದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಒಂದು ಪಿಂಚ್ ಸಾಲ್ಟ್ ಅಥವಾ ಜಾಗರಿ ಪೌಡರ್ ಹಾಕ್ಕೊಳ್ಬೋದು. ಪ್ಯಾನ್ ಕೇಕ್ ರೀತಿ ಚೆನ್ನಾಗಿರುತ್ತೆ. ಸೊ ಹೇಗೆ ಅಂದರೆ ದೋಸೆ ಸರಿ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕಾಗತ್ತೆ ಅದು. ನೀವು 1 ಬನಾನಾ ಹಾಕಿ 2 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಒಂದು 10 ಪ್ಯಾನ್ ಕೇಕ್ಸ್ ಆಗುತ್ತೆ. ನೀವೇನೇ ಹೊಸ ಫುಡ್ ಬೇಬಿಗೆ ಇಂಟ್ರಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅಥವಾ ತಿನ್ಸಿದ ಮೇಲೆ ಒಂದು ಸಲ ತಿನ್ನಿಸಿ ನೋಡಿ. ಅಲರ್ಜಿ ಸಿಂಪ್ಟಮ್ಸ್ ಅಥವಾ ರ್ಯಾಷಸ್ ಈ ರೀತಿ ಏನಾದರೂ ಆದರೆ ನೆಕ್ಸ್ಟ್ ಟೈಮ್ ತಿನ್ನಿಸ್ಬೇಡಿ. ಇದೊಂದು ಸಜೆಷನ್, ನೋಟ್ ಕೂಡ. ಸೊ ಇವಾಗ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಆ್ಯಂಡ್ ನಾನೇನು ಬೌಲ್ಗೇನು ಬೇರೆದಕ್ಕೆ ಹಾಕ್ತಿಲ್ಲ, ಬಿಕಾಸ್ ಇದರಿಂದ ಡೈರೆಕ್ಟಾಗಿ ಹಾಗೆ ತವಾ ಮೇಲೆ ಹಾಕ್ತೀನಿ. ಸೊ ಇದನ್ನ ನೀವು ರಾಗಿ ದೋಸೆ ಅನ್ಬೋದು ಅಥವಾ ಬನಾನಾ ಮತ್ತು ರಾಗಿ ಪ್ಯಾನ್ ಕೇಕ್ ಅನ್ಬೋದು, ವಾಟ್ ಎವರ್. ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಮಾಡ್ಕೊಡ್ತೀವಲ್ಲ, ಪಾಪು ಏನು ಮಾಡ್ತಾನೆ ಅಂದರೆ ಅವನೇ ತೊಗೊಂಡು ತಿನ್ಕೊಳ್ತಾನೆ. ಸೊ ನಾನಿವಾಗ ಇಲ್ಲಿ ಗೀ ಹಾಕ್ತಾಯಿದ್ದೀನಿ, ಅಂದರೆ ಹಸು ತುಪ್ಪ ಬರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನು ಅದನ್ನೇ ಯೂಸ್ ಮಾಡೋದು ಪಾಪುಗೆ, ಅದರಿಂದ ನಾನು ಅದೇ ತುಪ್ಪ ಹಾಕಿದ್ದೀನಿ. ಆ್ಯಂಡ್ ಹಂಚು ನೀಟಾಗಿ ಕಾಯಬೇಕು, ಇಲ್ಲ ಅಂದರೆ ಅಂಟ್ಬಿಡುತ್ತೆ ಪ್ಯಾನ್ ಕೇಕ್ಗಳು ತವಾಗೆ. ಸೊ ಈ ರೀತಿ ಸ್ವಲ್ಪ ದಪ್ಪಗೆ, ಅಂದರೆ ದೋಸೆ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಬಂದುಬಿಟ್ಟು ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ, ದೋಸೆ ಥರ ಕ್ರಿಸ್ಪಿ ಆ ರೀತಿ ಆಗೋಗುತ್ತೆ. ಸೊ ಸ್ವಲ್ಪ ದಪ್ಪನೇ ಹಾಕ್ಕೊಳ್ಬೇಕು ಇದನ್ನ ಸರಿನಾ. ಸೊ ಅದು ಸ್ವಲ್ಪ ಗಂಟಂಗೆ ಕಾಣ್ತಾ ಇರೋದೇನೆಂದರೆ ಬನಾನಾ ರುಬ್ಬಿದ್ವಲ್ಲ ಅದರದ್ದು ಸ್ವಲ್ಪ ಪೀಸಸ್, ಯಾವ್ದು ಗ್ರೈಂಡ್ ಆಗಿರಲ್ಲ ಅಲ್ವಾ ಅದು. ಸೊ ಆ ಥರ ಸಿಗ್ತಾಯಿದ್ರು ಕೂಡ ಚೆನ್ನಾಗಿರುತ್ತೆ ಅವ್ರಿಗೆ, ಟೇಸ್ಟ್ ಒಂಥರ ಸ್ವೀಟಾಗೆ. ಬನಾನಾ ನ್ಯಾಚುರಲ್ ಸ್ವೀಟ್ ಅಲ್ವಾ, ಅದರಿಂದ ಚೆನ್ನಾಗಿ ಅನಿಸುತ್ತೆ ಅವ್ರಿಗೆ. ನಾನು ಜಾಗರಿ ಪೌಡರ್ ಏನೂ ಹಾಕಿಲ್ಲ, ಸ್ವಲ್ಪ ಲೈಟಾಗಿ ಸಾಲ್ಟ್ ಹಾಕಿದ್ದೀನಿ, ಬಿಕಾಸ್ ಜಾಗರಿ ಹಾಕೋದೇನೋ ಅವಶ್ಯಕತೆ ಇರೋಲ್ಲ ಅಷ್ಟು. ನಿಮ್ಮ ಪಾಪು ಸ್ವೀಟ್ ಇಷ್ಟಪಡುತ್ತೆ ಅಂದರೆ ಮಾತ್ರ ಹಾಕಿ. ಸೊ ನಾನಿವಾಗ ಒಂದು 6 ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಬ್ಯಾಟರ್ ಇದೆ, ಅದನ್ನು ಆಮೇಲೆ ಹಾಕಬೇಕು. ಒಂದು 2 ಮಿನಿಟ್ಸ್ ಬಿಟ್ಟರೆ ಈ ರೀತಿ ಆಗುತ್ತೆ. ಯಾವ ಥರ ಬರುತ್ತೆ ಅಂದರೆ ಇದು ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ. ಸೇಮ್ ನಾವು ಬನಾನಾ ಯಾವ ರೀತಿ ಸಾಫ್ಟ್ ಇರುತ್ತೋ ಬನಾನಾಗಿಂತ ಸಾಫ್ಟ್ ಆಗುತ್ತೆ ಬೆಂದಮೇಲೆ. ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಪಾಪುಗೆ ಕೊಟ್ಟರೆ ಅವ್ನು ಏನು ಮಾಡ್ತಾನೆ ಅಂದರೆ ಅವ್ನ ಪಾಡಿಗೆ ಅವ್ನು ತಿಂತಾ ಇರ್ತಾನೆ. ನಾನು ಅಲ್ಲೇ ಕೂತ್ಕೊಳ್ತೀನಿ, ಅವ್ನು ತಿನ್ಕೊಳ್ತಾನೆ, ಬಿಕಾಸ್ ಅವ್ನಿಗೆ ಟೇಸ್ಟ್ ತುಂಬ ಇಷ್ಟಪಡ್ತಾನೆ ಅವನು. ಅದರಿಂದ ನಾನು ಮನೆಯಲ್ಲಿ ಬನಾನಾಸ್ ಇದ್ದಾಗ ಈ ರೀತಿ ರೆಸಿಪಿನ ಮಾಡಿಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಫಸ್ಟ್ ರೆಸಿಪಿ. ಸೊ ಪಾಪುನ ಎತ್ಕೊಂಡೇ ರೆಸಿಪಿ ಮಾಡ್ತಾಯಿದ್ದೀನಿ ನಾನು, ಅದರಿಂದ ಸ್ವಲ್ಪ ಕ್ಯಾಮ್ರಾ ಶೇಕ್ ಆಯಿತು. ಸೊ ಇದು 2ನೇ ಸಲ ಹಾಕಿದ್ದೀನಿ. ನನಗೆ 1 ಬನಾನಾಗೆ ನನಗೆ ಇವಾಗ ನೋಡ್ದಂಗೆ 11 ಆಯ್ತು. ಇವಾಗ 11 ಅಲ್ಲ, 12 ಪ್ಯಾನ್ ಕೇಕ್ಸ್ ಆದವು. ಇದು ಫಸ್ಟ್ ರೆಸಿಪಿ. ಆ್ಯಂಡ್ ಸೆಕೆಂಡ್ ರೆಸಿಪಿ ಬಂದುಬಿಟ್ಟು ರೈಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಮಗೆ ಬಾಯ್ಲ್ಡ್ ರೈಸ್ ಬೇಕಾಗುತ್ತೆ, ಅಂದರೆ ಅನ್ನ. ಇವಾಗ ಇದಕ್ಕೆ ನಾನು 2 ಸ್ಪೂನ್ ಬೇಕಾಗಲ್ಲ, ಹಾಫ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಕುಕ್ಕಿಂಗ್ ಆಯಿಲ್ ಅಂದರೆ ಕೊಕೊನಟ್ ಆಯಿಲ್. ಇದು ಕೂಡ ಮನೆಯಲ್ಲಿ ಮಾಡಿಸಿರೋದೇ, ನಮ್ಮ ತೋಟದ್ದೇ, ಕೊಬ್ಬರಿ ಯೂಸ್ ಮಾಡ್ಕೊಂಡು ಮಾಡಿಸಿರೋದು. ಹೊರಗಡೆ ಆಯಿಲ್ ಏನೂ ಯೂಸ್ ಮಾಡ್ತಿಲ್ಲ ನಾನು ಪಾಪುಗೆ. ಇವಾಗ ಇದಕ್ಕೆ ನಾವು ಒಂದು ಪಿಂಚ್ ಸಾಸಿವೆ ಮತ್ತು ಒಂದು ಪಿಂಚ್ ಜೀರಿಗೆ ಹಾಕ್ಕೊಳ್ಬೇಕು. ಅಡಿಷ್ನಲ್ ನೀವು ಬೇಕಿದ್ದರೆ, ಆಪ್ಷನಲ್ಲಾಗಿ ಬೇಕಿದ್ದರೆ ಕೊತ್ತಂಬರಿ ಅಥವಾ ಕರಿಬೇವು ಯೂಸ್ ಮಾಡ್ಕೊಳ್ಬೋದು. ಬಟ್ ನಾನು ಪಾಪುಗೆ ಹಾಕಿರೋದ್ರಿಂದ ಏನೂ ಹಾಕ್ತಾಯಿಲ್ಲ. ಸೊ ವೆರೈಟಿ ಇರಬೇಕಲ್ವ ಅವನಿಗೆ, ಅದರಿಂದ ಇದೆಲ್ಲ ರೆಸಿಪೀಸ್ ಮಾಡೋದು. ಇವಾಗ ಒಂದು 3 ಸ್ಪೂನ್ ರೈಸ್ ಹಾಕಿದ್ದೀನಿ ನಾನು, ಅಂದರೆ ಬೇಯಿಸಿರೋ ಅನ್ನ, ಕುಕ್ಡ್ ರೈಸ್, ಬಾಯ್ಲ್ಡ್ ರೈಸ್ ಎಕ್ಸೆಟ್ರಾ. ಇದಕ್ಕೆ ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಳ್ಬೇಕು. ಆ್ಯಂಡ್ ಇವಾಗ ನಾನು ಇದಕ್ಕೆ ಮೊಸರು ಹಾಕ್ತೀನಿ. ನಾರ್ಮಲ್, ಇದು ಕೂಡ ನಮ್ಮ ಮನೆಯಲ್ಲೇ ಸಿಗುತ್ತೆ ಮೊಸರು. ನಮ್ಮದು ಮನೆಯಲ್ಲಿ ಹಸು ಇದೆಲ್ಲ, ನಾವೇ ಯೂಸ್ ಮಾಡಿಕೊಂಡು ಮಾಡಿರೋದು. ಹಾಲು ಯೂಸ್ ಮಾಡ್ಕೊಂಡು ಮೊಸರು ಮಾಡ್ಕೊಂಡಿದ್ದೀನಿ ಪಾಪುಗೆ ಅಂತ ಹೇಳಿ.
ಸೊ ಪ್ಯಾಕ್ಡ್ ಕರ್ಡ್ ಏನಲ್ಲ ಇದು. ಇವಾಗ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಪಿಂಚ್ ಸಾಲ್ಟ್ ಹಾಕಬೇಕು, ಅಂದರೆ ಅನ್ನ ಸ್ವಲ್ಪ ಬಿಸಿ ಆಗೋವರೆಗೂ. ಅದಾದಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡಿಬಿಟ್ಟು ತಿನ್ನಿಸೋದು. ಬಿಕಾಸ್ ಮಕ್ಕಳಿಗೆ ಮೊಸರು ಕೊಟ್ಟರೆ ಶೀತ ಆಗುತ್ತೆ ಅಂತ ಹೇಳ್ತಾರೆ. ಸೊ ಏನೂ ಆಗೋದಿಲ್ಲ. ಈ ರೀತಿ ಒಗ್ಗರಣೆ ತಡ ಮಾಡಿಕೊಟ್ರೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಬರೀ ಮೊಸರು ತಿನ್ನಿಸೋದ್ಕಿಂತ. ಈ ರೀತಿ ಮಾಡಿದಾಗ ಒಂಥರ ಟೇಸ್ಟ್ ಚೇಂಜ್ ಆಗುತ್ತಲ್ಲ, ಚೆನ್ನಾಗಿ ತಿಂತಾರೆ ಅಂತ ಹೇಳಿ ಇವಾಗ ನಾನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಸೊ ಇದು ಕೂಡ ರೆಸಿಪಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದಾಗಿತ್ತು ಸೆಕೆಂಡ್ ರೆಸಿಪಿ. ಆ್ಯಂಡ್ ನಾನು ನಿಮಗೆ ಇನ್ನೊಂದು ಥರ್ಡ್ ರೆಸಿಪಿ ಕೂಡ ತೋರಿಸ್ತೀನಿ. ಆ್ಯಂಡ್ ಒಂದು ಬೌಲ್ ಫುಲ್ ಮಾಡ್ಕೊಂಡಿದ್ದೀನಿ ನಾನು. ಆ್ಯಂಡ್ ಪಾಪು ಮೊಸರನ್ನ ಕೂಡ ಇಷ್ಟ, ಅವನು ಇಷ್ಟಪಟ್ಟು ತಿಂತಾನೆ. ಇವಾಗ ಥರ್ಡ್ ರೆಸಿಪಿ ಮಾಡ್ತಾಯಿದ್ದೀನಿ. ಇವಾಗ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅಂದರೆ ನೀವು ಬೇಕಿದ್ದರೆ ಬಾಣಲಿ ಥರದ್ದು ಅಥವಾ ಪಾತ್ರೆ ಏನಾದರೂ ಇಟ್ಕೊಳ್ಬೋದು. ನಾನು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಸೊ ಹಸುವಿನ ತುಪ್ಪ ಹಾಕಿದ್ದು ನಾನಿವಾಗ ಇದಕ್ಕೆ ಒಂದು 4 ಸ್ಪೂನ್ ಅಂದರೆ ಒಂದು 4 ಟೇಬಲ್ ಸ್ಪೂನಷ್ಟು ಶಾವಿಗೆ ತಗೊಳ್ತಾ ಇದ್ದೀನಿ. ಸೊ ಇದು MTR ಶಾವಿಗೆ ಬರುತ್ತಲ್ಲ ಅದನ್ನು. ಫಸ್ಟು ಶಾವಿಗೆನ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ತುಪ್ಪದಲ್ಲಿ ಡೀಪ್ ಫ್ರೈ ಮಾಡಬೇಕು. ನೀವು ಇದಕ್ಕೆ ಬೇಕಾದರೆ ನೀರು ಹಾಕಿ ಸ್ವಲ್ಪ ಕಾಯಿ ತುರಿ ಅಥವಾ ಆನಿಯನ್ ಮತ್ತು ಕೊರಿಯಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿ, ಉಪ್ಪು ಹಾಕಿ, ಶಾವಿಗೆ ಉಪ್ಪಿಟ್ಟು ಥರ ಬೇಕಿದ್ದರೂ ಮಾಡ್ಬೋದು. ನಾನಿಲ್ಲಿ ಮಾಡ್ತಿರೋದು ಹಾಲು ಹಾಕಿ ಮಾಡ್ತಾಯಿದ್ದೀನಿ. ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. 4 ಸ್ಪೂನ್ ಹಾಕಿದ್ರೆ ಆವಾಗಲೇ ನಾನೊಂದು ಬೌಲ್ಗೆ ಮೊಸರನ್ನ ಹಾಕಿದ್ನಲ್ಲ, ಆ ಥರ ಬೌಲ್ನಲ್ಲಿ ಒಂದು ಬೌಲ್ ಪೂರ್ತಿ ಆಗುತ್ತೆ. ಇದಕ್ಕೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನಾನು ಸ್ವಲ್ಪ ಶಾವಿಗೆಗೆ ಹಾಲು ಹಾಕ್ತಾಯಿದ್ದೀನಿ, ಇದು ಹಸು ಹಾಲು. ಸೊ ನಾವು ಇದನ್ನು ಮ್ಯಾಕ್ಸ್ ಒಂದು 10 ಮಿನಿಟ್ಸ್ ಪೂರ್ತಿ ಸ್ಲಿಮ್ಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕಾಗತ್ತೆ. ಸೊ ನಾನಿದ್ದಕ್ಕೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಬೆಲ್ಲದ ಪುಡಿ ಬರುತ್ತಲ್ಲ, ಕಪ್ಪು ಬೆಲ್ಲ, ಅದನ್ನು ಒಂದು ಅಂದರೆ ಒಂದು ಚಿಟಿಕೆಯಷ್ಟು ಸ್ವಲ್ಪ ನಿಮ್ಮ ಟೇಸ್ಟಿಗೆ ತಕ್ಕಂತೆ. ತುಂಬ ಸ್ವೀಟ್ ಮಾಡಿದ್ರೆ ಪಾಯಸದ ರೀತಿ ಆಗಿಬಿಡುತ್ತೆ. ಅಂದರೆ ಎಲ್ಲ ರೀತಿ ಫುಡ್ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಎಲ್ಲ ಮಾಡ್ತಾ ಇರೋದು. ಆ್ಯಂಡ್ ಇದನ್ನು ಕೂಡ ತುಂಬ ಇಷ್ಟಪಡ್ತಾನೆ. ನಾನು ಇದನ್ನು ಯಾಕೆ ಮಾಡಿದೆ ಅಂದರೆ, ಒಂದು ಸಲ ನಾರ್ಮಲ್ ಹೀಗೆ ಮನೆಯಲ್ಲಿ ಶಾವಿಗೆ ಪಾಯಸ ಮತ್ತು ಖೀರ್ ಮಾಡಿದ್ದಾಗ ತುಂಬ ಇಷ್ಟಪಡ್ತಿದ್ದ ಅವನು. ಅದಕ್ಕೆ ಶುಗರ್ ಹಾಕಿಬಿಟ್ಟಿದ್ರಲ್ಲ, ಸೊ ಈ ಥರ ಮಾಡಿಕೊಟ್ರೆ ತಿಂತಾನಲ್ಲ ಅಂತ ಹೇಳಿಬಿಟ್ಟು ಹಿಂಗೆ ಮಾಡಿದ್ದೀನಿ. ಸೊ ಹಾಲು ಥರ ಏನು ಬಿಟ್ಟಿಲ್ಲ, ಪೂರ್ತಿ ಡ್ರೈ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗೆ. ಶಾವಿಗೆ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕಷ್ಟೇ. ಸೊ ಫ್ರೂಟ್ಸ್ ಏನು ಕೊಡ್ತೀವಿ ಅಂದರೆ ಈ ರೀತಿ ಕಿತ್ತಳೆ ಹಣ್ಣನ್ನ ಬಿಡಿಸಿ ಒಂದು ಪ್ಲೇಟ್ಗೆ ಹಾಕಿಕೊಟ್ರೆ ಸ್ನ್ಯಾಕ್ಸ್ ರೀತಿ ಸಂಜೆ ಟೈಮ್ ಒಂದು 3 ಗಂಟೆ 4 ಗಂಟೆ ಟೈಮ್ನಲ್ಲಿ ಅಥವಾ ಮಾರ್ನಿಂಗ್ ಕೊಟ್ಟರೆ ಈ ರೀತಿ ತಿಂದ್ಕೊಳ್ತಾನೆ. ಆ್ಯಂಡ್ ಇದೇ ರೀತಿ ಆ್ಯಪಲ್ನೂ ಕೂಡ ಸಿಪ್ಪೆ ಬಿಡಿಸಿ ಚಿಕ್ಕದಾಗಿ ಸ್ಲೈಸಸ್ ಆಗಿ ಮಾಡಿಕೊಟ್ರೆ ತಿಂತಾನೆ. ಆ್ಯಂಡ್ ಪೊಮೊಗ್ರಾನೇಟ್ ಕೂಡ ಬಿಡಿಸಿ ಒಂದು ಪ್ಲೇಟ್ಗೆ ಹಾಕ್ಕೊಟ್ರೆ ಅದನ್ನು ತಿಂತಾನೆ. ಆ್ಯಂಡ್ ಅವ್ನ ಫೇವ್ರೆಟ್ ಪಪ್ಪಾಯ ಕೂಡ, ಇದನ್ನ ಮಾರ್ನಿಂಗೇ ಕೊಟ್ಬಿಡ್ತೀನಿ. ಒಂದು ಬೌಲ್ ಕೊಟ್ಟರೆ ಇಷ್ಟ ಆಗುತ್ತೆ ಅವ್ನಿಗೆ. ಅವ್ನಿಗೇನಂದರೆ ಫ್ರೂಟ್ಸ್ ಇರಬೇಕು, ಊಟಕ್ಕಿಂತ ಮೇಯ್ನ್ ಫ್ರೂಟ್ಸ್ ಇಷ್ಟಪಡ್ತಾನೆ. ಸೊ ಇದನ್ನೆಲ್ಲ ಪಾಪಕ್ಕೆ ಕೊಡೋ ಫುಡ್ಸು. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿ ವಿಡಿಯೋ ಬೇಕಿದ್ದರೆ ಕಾಮೆಂಟ್ ಮಾಡಿ ಫಾರ್ ಮೋರ್ ರೆಸಿಪೀಸ್.